ಸಿಲಿಂಡರ್ ಗ್ಯಾಸ್ ಅಭಾವದ ಬೆನ್ನಲ್ಲೇ ಮತ್ತೊಂದು ಶಾಕ್ ಎದುರಾಗುತ್ತಾ ಅನ್ನೋ ಪ್ರಶ್ನೆ. ಹಿಂದೂಸ್ತಾನ್ ಪೆಟ್ರೋಲಿಯಂ ಇಂಧನ ಸರಬರಾಜಿನಲ್ಲಿ ವ್ಯತ್ಯಾಸಗಳು ಕಾಣಿಸ್ತಾ ಇದೆ. ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿಗೆ ಎಫ್ಕೆಸಿಸಿಐ ಪತ್ರವನ್ನು ಬರೆದಿದೆ. ಎಫ್ಕೆಸಿಸಿಐ ಅಂದರೆ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ. ಇವರು ಪತ್ರವನ್ನು ಬರೆದಿದ್ದಾರೆ. ರಾಜ್ಯದಲ್ಲಿ HPCL ಬಂಕ್ಗಳಿಗೆ ಇಂಧನ ಸರಬರಾಜು ಕಟ್ಟಾಗಿದೆ, ಸ್ಟಾಕ್ ಬರ್ತಾ ಇಲ್ಲ, ಸ್ಟೋರೇಜ್ ಸಾಧ್ಯ ಆಗ್ತಾ ಇಲ್ಲ, ಡಿಮ್ಯಾಂಡಿಗೆ ತಕ್ಕಂತೆ ಸಪ್ಲೈ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ತಿಳಿಸಿದ್ದಾರೆ. ಹೀಗಾಗಿ ಇಂಧನ ಸರಬರಾಜು ಆಗದ ಕಾರಣ ಬಂಕ್ಗಳನ್ನೇ ನಾವು ಮುಚ್ಚೋ ಸ್ಥಿತಿ ಇದೆ. ಪಾರದರ್ಶಕವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನು ಸರಬರಾಜು ಮಾಡಬೇಕು ಫಾರ್ ಅನ್ಇಂಟರಪ್ಟೆಡ್ ಸರ್ವಿಸ್ ಅಂತ ಕೇಳಿದ್ದಾರೆ. ಅಂದರೆ ಸರ್ವಿಸ್ ಕಟ್ಟಾಗದೇ ಇರೋ ರೀತಿ ನೋಡ್ಕೊಳ್ಳೋ ಜವಾಬ್ದಾರಿ ಕೇಂದ್ರದ್ದಾಗಿರೋದ್ರಿಂದ ನೋಡಿ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ ಪತ್ರವನ್ನು FKCCI ಕೂಡ ಬರೆದಿದೆ. ಎಷ್ಟೇ ಏನೇ ಯುದ್ಧಕ್ಕೂ ನಮಗೂ ಏನು ಸಂಬಂಧ, ಯುದ್ಧದ ನ್ಯೂಸ್ ನೋಡಿ ₹1 ಪ್ರಯೋಜನ ಇಲ್ಲ, ಅಲ್ಲೆಲ್ಲೋ ಯುದ್ಧ ಆಗ್ತಿದೆ ಅನ್ನೋರೆಲ್ಲರಿಗೂ ಕೂಡ ಈಗ ಬುಡಕ್ಕೆ ಬೆಂಕಿ ಬಿದ್ದಂಗೆ ಆಗಿದೆ. ಯಾಕಂದರೆ ಎಲ್ರಿಗೂ ಸಂಬಂಧಪಟ್ಟಂಥ ವಿಚಾರ, ಎಲ್ಲೋ ಯುದ್ಧ ನಡೀತು ಅಂತ ಸುಮ್ಮನೆ ಕೂತ್ಕೊಳ್ಳೋ ಕಾಲ ಹೊರಟು ಹೋಗಿದೆ. ಹೀಗೆ ಇದು ಕಂಟಿನ್ಯೂ ಆಗ್ತಾ ಹೋದರೆ ನಾವು ಮನೆಯಿಂದ ಆಫೀಸ್ಗಳಿಗೆ ತಲುಪೋದು ಕೂಡ ಭಾಳ ಕಷ್ಟ ಆಗುತ್ತೆ. ಆ ದಿನಗಳು ಕೂಡ ದೂರ ಇಲ್ಲ ಅಂತ ಕೆಲ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಆಮೇಲೆ ಏಕಾಏಕಿ ಪ್ರೊಡಕ್ಷನ್ಗಳನ್ನು ಜಾಸ್ತಿ ಮಾಡೋ ಕೂಡ ಆಗಲ್ಲ. ದಿನ ರಾತ್ರಿ ಕಳೆದು ಬೆಳಗಾಗೋಷ್ಟೊತ್ತಿಗೆ ಪ್ರೊಡಕ್ಷನ್ ಜಾಸ್ತಿ ಮಾಡೋಕ್ಕಾಗಲ್ಲ. LPG ಉತ್ಪಾದನೆ ಮಾಡ್ತಿದ್ದೀವಿ, ಬಟ್ ಏನೇನೂ ಸಾಲಲ್ಲ ಡಿಮ್ಯಾಂಡ್ಗೆ. 140 ಕೋಟಿ ಪಾಪ್ಯುಲೇಷನ್ನ ಭಾರತದಲ್ಲಿ LPG ಉತ್ಪಾದನೆ 40% ಓನಾಗಿ ಆಗ್ತಿದೆ. ಉಳಿದ 60% ಡಿಪೆಂಡೆನ್ಸಿ ಯುದ್ಧ ನಡೀತಾ ಇರುವ ಅರಬ್ ಜಗತ್ತಿನಿಂದಲೇ ಬರಬೇಕು. ಅದು ಬರ್ತಾ ಇಲ್ಲ, ಹೀಗಾಗಿ ಸಮಸ್ಯೆಗಳಾಗ್ತಿದೆ. ಡೀಟೇಲ್ಸ್ ಕೊಡ್ತಾರೆ ರಾಘು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘು, ಈಗ ಸಪ್ಲೈಯರ್ಸ್ ಏನು ಹೇಳ್ತಾ ಇದ್ದಾರೆ ಅಲ್ಲಿ, ಆಮೇಲೆ ಡಿಸ್ಟ್ರಿಬ್ಯೂಟರ್ಸ್ ಕಡೆಯಿಂದ ಏನಾದರೂ ಮೆಸೇಜ್ಗಳು ಬಂದಿದೆಯಾ ಅಂತ, ಏನು ಮ್ಯಾನೇಜ್ ಮಾಡೋಕ್ಕೂ ಆಗದೇ ಇರೋ ಪರಿಸ್ಥಿತಿನ, ಏನೇನು ಮಾಹಿತಿಗಳಿದಾವೆ ಅಲ್ಲಿ ಅಂತ? ಮಮತಾ, ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಪೂರ್ಣ ಪ್ರಮಾಣದಲ್ಲಿ ಎಷ್ಟು ಅವಶ್ಯಕತೆ ಇತ್ತು ಅಷ್ಟು ಸಿಗ್ತಾ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಈಗ ಪತ್ರವನ್ನು ಬರೆಯೋದ್ರ ಮುಖಾಂತರವಾಗಿ ಸಮಸ್ಯೆಗಳನ್ನ ಕೇಂದ್ರ ಸರ್ಕಾರಕ್ಕೆ ಮನದಟ್ಟು ಮಾಡುವಂತ ಕೆಲಸವನ್ನ FKCCI ಮಾಡ್ತಾ ಇರುವಂತದ್ದು. ಮಮತಾ, ಆರಂಭದಲ್ಲಿ ಯಾವಾಗ ಗ್ಯಾಸ್ ಸಪ್ಲೈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆ ಆರಂಭ ಆಯಿತು, ಆ ಸಂದರ್ಭದಲ್ಲೇ ಪೆಟ್ರೋಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ಆರಂಭ ಆಗಿದ್ವು. ಬಟ್ ಆದ್ರೆ ಹಂತ ಆಗ್ತಾ ಇದ್ದಂಗೆ, ಅಂದ್ರೆ ದಿನ ಕಳೀತಾ ಹೋದಂತೆ ಈಗ ಸದ್ಯ ಅದರಲ್ಲೂ ಕೂಡ ವ್ಯತ್ಯಯ ಆಗಬಹುದು ಅನ್ನುವಂಥ ಪರಿಸ್ಥಿತಿಗೆ ತಲುಪ್ತಾ ಇದೆ. ಕಾರಣ HPCL ಪೆಟ್ರೋಲ್ ಬಂಕ್ಗಳು ಏನಿದೆ, ಈ ಬಂಕ್ಗಳಿಗೆ ಪೂರ್ಣ ಪ್ರಮಾಣದಲ್ಲಿ ಪೆಟ್ರೋಲ್ ಅಥವಾ ಡೀಸೆಲ್ ಇಂಧನ ಏನಿದೆ ಅದು ಸರಬರಾಜು ಆಗ್ತಾ ಇಲ್ಲ. ಸೊ ಅದೇ ಕಾರಣಕ್ಕಾಗಿ ಬಂಕ್ ಮಾಲೀಕರಿಗೂ ಕೂಡ ಇದು ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದನ್ನ ಬಂಕ್ ಮಾಲೀಕರ ಅಸೋಸಿಯೇಷನ್, ಟ್ರೇಡರ್ಸ್ ಅಸೋಸಿಯೇಷನ್ ಏನಿದೆ, ಇವರು ಕರ್ನಾಟಕ ಪೆಟ್ರೋಲಿಯಂ ಟ್ರೇಡರ್ಸ್ ಅಸೋಸಿಯೇಷನ್ ನೇರವಾಗಿ FKCCIಗೆ ಮನದಟ್ಟು ಮಾಡುವಂತ ಕೆಲಸವನ್ನ ಮಾಡಿ ಅವರಿಗೆ ಮನವಿಯನ್ನ ಮಾಡ್ಕೊಂಡಿರ್ತಾರೆ. ನಿಮ್ಮ ಮುಖಾಂತರವಾಗಿ ನೀವು ಸರ್ಕಾರದ ಗಮನವನ್ನು ಸೆಳಿಬೇಕು ಅಂತ ಹೇಳಿ. ಸೊ ಇದೆಲ್ಲವನ್ನ ಕೂಡ ನೋಡಿದಂತ FKCCI ನೇರವಾಗಿ ಕೇಂದ್ರ ಸರ್ಕಾರದ ಸಚಿವರಿಗೆ ಪತ್ರವನ್ನು, ಪೆಟ್ರೋಲಿಯಂ ಸಚಿವರಿಗೆ ಪತ್ರವನ್ನು ಬರೆದು ಇರುವಂತಹ ರಾಜ್ಯದಲ್ಲಿ ಇರುವಂತಹ ಸಮಸ್ಯೆಯನ್ನ ತೆರೆದಿಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಅಂದ್ರೆ ಎಷ್ಟು ಅಗತ್ಯ ಇದೆ ಅಷ್ಟು ಪೂರ್ಣ ಪ್ರಮಾಣದಲ್ಲಿ ಸಪ್ಲೈ ಮಾಡೋದಕ್ಕೆ ಆಗ್ತಾ ಇಲ್ಲ. ಇದರಿಂದ ಬಂಕ್ನ ಮಾಲೀಕರಿಗೂ ಕೂಡ ಹೆಚ್ಚಿನ ನಷ್ಟವನ್ನು ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅನ್ನುವಂಥದ್ದು FKCCI ಕಳವಳ. ಸೊ ಇದೇ ಕಾರಣಕ್ಕಾಗಿ ಈಗ ಪತ್ರವನ್ನ ಬರೆಯಲಾಗಿದೆ. ಬಟ್ ಆದ್ರೆ ಸದ್ಯದ ಕರೆಂಟ್ ಸಿಚುವೇಶನ್ ಹೇಗಿದೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿದೆ. ಪೂರ್ಣ ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಸಪ್ಲೈ ಆಗ್ತಾ ಇಲ್ಲ ಅನ್ನುವಂಥದ್ದು. ಡಿಸ್ಟ್ರಿಬ್ಯೂಟರ್ಗಳು ಕೂಡ ಇದನ್ನ ಯಾವುದೇ ರೀತಿಯಲ್ಲಿ ಏನ್ ಆಗ್ತಾ ಇದೆ, ಮುಂದೆ ಏನಾಗುತ್ತೆ ಅನ್ನುವಂಥದ್ದನ್ನ ಕೂಡ ಅಂದಾಜನ್ನ ಮಾಡಲಾಗದಂತ ಪರಿಸ್ಥಿತಿಯಲ್ಲಿ ಸದ್ಯ ಅವರು ಕೂಡ ಇದ್ದಾರೆ. ಯಾಕಂದ್ರೆ ಪೂರ್ಣ ಪ್ರಮಾಣದಲ್ಲಿ ನಮಗೆ ಯಾವಾಗ ಬರ್ತದೆ ಆದ್ಮೇಲೆ ನಾವು ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಸಾಧ್ಯ ಇರುವಂತದ್ದು, ಬೇರೆಯವರಿಗೆ ಹಂಚೋದಕ್ಕೆ ಸಾಧ್ಯ ಇರುವಂತದ್ದು. ನಮಗೆ ಇನ್ನು ಪೂರ್ಣ ಪ್ರಮಾಣದ ಮಾಹಿತಿಗಳು ಸಿಗ್ತಾ ಇಲ್ಲ. ಸೊ ಹೀಗಿರುವಾಗ ನಾವು ಹೇಗೆ ಬಂಕ್ಗಳಿರ್ಬೋದು ಅಥವಾ ಬೇರೆ ನಾವು ಡಿಸ್ಟ್ರಿಬ್ಯೂಟರ್ಗಳೇನಿದೆಯೋ ವಿತರಕರಿಗೆ ಹೇಗೆ ಅದನ್ನ ನಾವು ತಿಳಿಸುವಂಥದ್ದು ಅನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ಪ್ರಶ್ನೆ. ಸೊ ಇದೇ ಕಾರಣಕ್ಕಾಗಿ ಏನೂ ಮಾಡಲಾಗದೇ ಇರುವಂತಹ ಪರಿಸ್ಥಿತಿಯಲ್ಲಿ ಒಂದ್ ಕಡೆ ಡಿಸ್ಟ್ರಿಬ್ಯೂಟರ್ಗಳಿದ್ದಾರೆ. ಈಗ ಸದ್ಯ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆಯನ್ನು ವಹಿಸಬೇಕು. ಜೊತೆಗೆ ಈಗ ಕೇಂದ್ರ ಸರ್ಕಾರ ಹೇಳ್ತಾ ಇರುವ ಹಾಗೆ ಪೆಟ್ರೋಲಿಯಂ ಅಂದ್ರೆ ಏನು ಉತ್ಪನ್ನಗಳೇನಿದೆ ಅದನ್ನ ಹೆಚ್ಚಿನ ಪ್ರೊಡಕ್ಷನ್ ಅನ್ನ ಮಾಡಿ ಅಂತ ಹೇಳಲಾಗ್ತಾ ಇದೆ. ಬಟ್ ಆದ್ರೆ ನಮ್ಗೆ ಅರ್ಧಕ್ಕಿಂತ ಹೆಚ್ಚಿನ ಒಂದಷ್ಟು ಏನು ಬೇರೆ ಕಡೆಯಿಂದ ನಾವು ತರಿಸ್ಕೊಳ್ತಾ ಇದೀವಿ, ಅದು ಅರ್ಧಕ್ಕಿಂತ ಹೆಚ್ಚಿರುವಂತ ಕಾರಣಕ್ಕಾಗಿ ನೀವು ಇಲ್ಲಿ ಎಷ್ಟೇ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆಗೆ ಪ್ರಯತ್ನಗಳನ್ನ ಮಾಡಿದ್ರು ಕೂಡ ಆ ಪ್ರಮಾಣದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಸಪ್ಲೈ ಮಾಡುವಂತದಕ್ಕೆ ಸ್ವಲ್ಪ ಕಷ್ಟ ಸಾಧ್ಯ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ಈಗ ಈ ಎಲ್ಲಾ ಸಮಸ್ಯೆಗಳಿಂದಲೂ ಕೂಡ ಬಂಕ್ಗಳಿಗೆ, ಜೊತೆಗೆ ರಾಜ್ಯದಲ್ಲಿ ಎಸ್ಪೆಷಲಿ ಕರ್ನಾಟಕದಲ್ಲಿ ಹೆಚ್ಚಿನ ಸಮಸ್ಯೆಗಳಾಗ್ತಾ ಇದೆ ಅನ್ನುವಂಥದ್ದು FKCCI ಕಳವಳ. ಸೊ ಇದೇ ಕಾರಣಕ್ಕಾಗಿ ಈಗ ಕೇಂದ್ರ ಪೆಟ್ರೋಲಿಯಂ ಸಚಿವರಿಗೆ ಪತ್ರವನ್ನು ಬರೆಯೋದ್ರ ಮುಖಾಂತರವಾಗಿ ಮನವಿಯನ್ನ ಮಾಡ್ತಾ ಇದೆ. ಎಲ್ಲೂ ಕೂಡ ಇದಕ್ಕೆ ಅಡೆತಡೆ ಆಗುವಂಥದ್ದು ಬೇಡ, ಪೂರ್ಣ ಪ್ರಮಾಣದಲ್ಲಿ ಸಾಧ್ಯ ಆದಷ್ಟು ಪ್ರಯತ್ನವನ್ನ ಮಾಡಬೇಕು, ಸ್ಟಾಕ್ ಎಷ್ಟಿದೆ ಅನ್ನುವಂಥದ್ದನ್ನ ಬಹಿರಂಗ ಪಡಿಸಬೇಕು. ಸೊ ಈ ಮುಖಾಂತರವಾಗಿ ಮಾಲೀಕರಿಗೆ ಏನಾದರೂ ಬಂಕ್ ಮಾಲೀಕರಿಗೆ ಮಾಹಿತಿಗಳನ್ನ ಕೊಡುವಂತ ಕೆಲಸಗಳಾದ್ರೆ ಅವರು ಕೂಡ ಇರುವಂತದನ್ನ ಹಂಚಿಕೆಯನ್ನ ಮಾಡಿ ಅನಂತರದಲ್ಲಿ ಅದಕ್ಕೆ ಏನಾದರೂ ಬೇರೆ ವ್ಯವಸ್ಥೆಗಳನ್ನ ಮಾಡುವಂತದ್ದಾದ್ರೆ ಆ ನಿಟ್ಟಿನಲ್ಲಿ ತಯಾರಿಗಳನ್ನ ಮಾಡ್ಕೊಳ್ತಾರೆ. ಸೊ ಈ ಕಾರಣಕ್ಕಾಗಿ ಎಷ್ಟು ಸ್ಟಾಕ್ ಇದೆ ಅನ್ನುವಂಥದ್ದನ್ನ ಬಹಳ ಕ್ಲಿಯರ್ ಆಗಿ ಹೇಳ್ಬೇಕು ಅನ್ನುವಂಥದ್ದು FKCCI ಅವರ ಪತ್ರ. ಮಮತಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ರಾಘು.